नमस्कार, पल्स 24 न्यूज देख रहे हैं आप। आपके साथ मैं हूं सुजल वर्मा। जहां गणेश चतुर्थी का त्यौहार पूरे देश में मौज मस्ती और खान पीन के साथ मनाया जाता है, वहीं दक्षिण भारतीय राज्य में भी इस अवसर को बहुत उत्साह के साथ मनाते हैं। बता दें कि कर्नाटक के हुबली में गणेश चतुर्थी को लेकर तैयारियां शुरू हो गई हैं। इस पर हुबली गणेशोत्सव महामंडल के उपाध्यक्ष शांतराज पोल ने जानकारी देते हुए बताया कि महामंडल के अनुमान के अनुसार 500 से 600 सार्वजनिक गणेश मूर्तियां स्थापित की जाएंगी। इसमें मराठ गली के हुबली का महाराजा और दाजी बनापेट के हुबली का राजा की गणेश मूर्ति 21 फीट ऊंची होगी, जिसमें पुराने हुबली महाराजा की गणेश मूर्ति की ऊंचाई 15 फीट होगी और 100 से ज़्यादा मूर्तियां 15 फीट ऊंची होंगी। 12 ದಿವಸ 30% ಇತ್ತು. ಮತ್ತು ಪೊಲೀಸ್ ಇಲಾಖೆ ಬೇರೆ ರಿಸ್ಟ್ರಿಕ್ಷನ್ ಏನಿಲ್ಲ. ಈಗ ಸದ್ಯಕ್ಕೆ ನಾವು ಮನವಿ ಮಾಡ್ಕೊಂಡು ಬಂದಿದ್ವಿ, ಅದ್ರಂಗೆ ಬರೆದು ಕೊಡು ಅಂತ ಹೇಳಿದಾರೆ ಅವರು, ಬರೆದು ಕೊಡ್ತಾ ಇದ್ವಿ. ಅವಾಗೆಲ್ಲ ಕೋವಿಡ್ ಆದ್ಮೇಲೆ ಭಾಳ ರಿಸ್ಟ್ರಿಕ್ಷನ್ ಇತ್ತು, ಎಷ್ಟು ಜನ ಆಯಿತು. ಅವಾಗ 2 ವರ್ಷ ಆಗಲಿಲ್ಲ, ಹಬ್ಬನ ಮಾಡಲಿಲ್ಲಲ್ಲ. ಈಗ ಅಂತ ಏನು ರಿಸ್ಟ್ರಿಕ್ಷನ್ ಏನು ರಿಸ್ಟ್ರಿಕ್ಷನ್ ಇಲ್ಲ. ಡಿಜೆ ಒಂದು ರಿಸ್ಟ್ರಿಕ್ಷನ್ ಹೌದು, 10 ಗಂಟೆಗೆ ಮುಗಿಸ್ರಿ ಅಂತೇಳಿ. ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾಲೇಸ್ ಗಣಪತಿ ಬಗ್ಗೆ ಭಾಳಷ್ಟು ಮುನ್ನೆಚ್ಚರಿಕೆ ನಾವು ವಹಿಸಿದ್ವಿ, ಅವರು ವಹಿಸಿದ್ದಾರೆ. ಅಷ್ಟಾಗಿ ಕಳೆಯಿಂದ ತೊಗೊಂಬಂದ್ರೆ ಯಾರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ. ಸಣ್ಣ ಗಣಪತಿ ನೋಡ್ಲಿಕ್ಕೆ ಸ್ವಲ್ಪ ಚೆಂದ ಕಾಣಿಸ್ತಾವ ಅಂತೇಳಿ ಮಾಡ್ತಾರೆ. ಆದರೂ ವಿಶೇಷವಾಗಿ ಈ ಸಲ ಮಂಡ್ಯದ ಗಣಪತಿಗೆ ಭಾಳಷ್ಟು ನಾವು ಬೆಲೆಯನ್ನು ಕೊಟ್ಟಿರ್ತೀವಿ. ಈಗ ಹುಬ್ಳಿಕ ರಾಜ, ಹುಬ್ಳಿಕ ಮಹಾರಾಜ, ಇವು ದೊಡ್ಡ ದೊಡ್ಡ ಗಣೇಶ, ಹೌದು. ಅಲ್ಲಿ ವಿಶೇಷ ಇರುತ್ತೆ ಸರ್. ತಾವು ಅಲ್ಲ, ನಾವು ಗಣಪತಿ ದೊಡ್ಡದು ಮಾಡ್ತಾರೆ ಅಷ್ಟೇ, ಅದು ದೊಡ್ಡ ವಿಶೇಷ. ಗಣಪತಿ ಏನು ಹೈಟ್ ಮಾಡ್ತಾರಲ್ಲ, 18 ಫುಟು, 21 ಫುಟು, 24 ಫುಟು, ಅದೊಂದು ವಿಶೇಷ ನೋಡ್ಲಿಕ್ಕೆ ಇರ್ತದೆ. ಜನ ಭಾಳ ಸೇರ್ತಾರೆ. ಓಕೆ ಸರ್, ತಮ್ಮ ಹೆಸರು ಸರ್? ಶಾಂತರಾಜ್ ಪೋಳ್, ಉಪಾಧ್ಯಕ್ಷರು, ಮಹಾಮಂಡಳ ಹುಬ್ಬಳ್ಳಿ. ಹಿಂದಕ್ಕೆ ಹಳ್ಳಿಯಿಂದ ಜನ ಬರ್ತಿದ್ರು ಗಣೇಶನ ರೂಪಕಗಳೇ, ಅವು ಈಗ ಹೆಚ್ಚಾಗಿದೆ, ಕಡಿಮೆ ಆಗಿದೆ? ಕಡಿಮೆ ಇದ್ರೆ ಯಾಕೆ ಕಡಿಮೆ ಆಗಿದೆ? ಹೆಚ್ಚಾಗಿ ಆಗಿದ್ರೆ ಯಾಕಾಗಿದೆ ಅಂತೇಳಿ? 2019-20 ಸಾಕಷ್ಟು ಜನ ಬರ್ತಿದ್ರು. ಸ್ವಲ್ಪ ಕೋವಿಡ್ ಆದ ನಂತರ ಸ್ವಲ್ಪ ಜನ ಕಡಿಮೆ ಆಯಿತು. ಮತ್ತು 22-23ನೇ ಸಾಲಿಂದ ಹಳ್ಳಿ ಜನ ಇಲ್ಲಂತಿಲ್ಲ, ಬರ್ತಾ ಇರ್ತಾರೆ. ಯಾಕಂದರೆ ಈಗ ಭಾಳಷ್ಟು ರಸ್ತೆ ಗಿಸ್ತೆ ಎಲ್ಲ ಚೆನ್ನಾಗಿ ಆಗಿದ್ದಾವೆ ಮತ್ತು ಸ್ವಲ್ಪ ಮಳೆಗಳು ನೋಡಿಕೊಂಡು ಜನ ಬರೋದು ಹೋಗೋದು ಮಾಡ್ತಿರ್ತಾರೆ. ಸಾಕಷ್ಟು ಎಲ್ಲ ಗಣಪತಿ ಮಹಾಮಂಡಲದವರು ಸಾಕಷ್ಟು ಉಪಹಾರ ಎಲ್ಲ ಮಾಡಿರ್ತಾರೆ. ಆ ಪ್ರಸಾದ ಸ್ವೀಕಾರ ಆಯಿತು, ದೇವರಿಗೆ ಭಕ್ತರಿಗೆ ನೋಡ್ಲಿಕ್ಕಾಯಿತು. ವಿಶೇಷವಾಗಿ ಹುಬ್ಬಳ್ಳಿಗೆ ರಾಜ ದಾಜಮಾನಪುರದಲ್ಲಿ ಕೊಡಿಸ್ತಾರೆ, ಅದು ಬರ್ತಾ ಇರ್ತಾರೆ. ದುರ್ಗೈಬಲ್ಲಿ ಅತಿ ದೊಡ್ಡ ವಿಜೃಂಭಣೆಯಿಂದ ಮಂಟಪ ಹಾಕಿರುತ್ತೆ, ಅದು ನೋಡ್ಲಿಕ್ಕೆ ಬರ್ತಿರೋದೆ. ಡೆಕ್ಕನ್ ಹೆರಾಲ್ಡ್ ಸ್ಟೇಷನ್ ರೋಡ್ ಹತ್ರ ಅವು ದೊಡ್ಡ ಗಣಪತಿ ಬರ್ತಾರೆ, ಇಲ್ಲಂತಿಲ್ಲ. ಸ್ವಲ್ಪ ಮಳೆನೋ ಹವಾ ಗಾಳಿಗೆ ಸ್ವಲ್ಪ ಹೀಗೆ ಹೆಚ್ಚು ಕಡಿಮೆ ಬರ್ತಾ ಹೋಗ್ತಾ ಇದ್ದಾರೆ. ಈಗ ಏನಂದ್ರೆ ಇವು ರೂಪಕಗಳಿದ್ವಲ್ಲ, ಈಗ ಮೂಮೆಂಟ್ ಆಗೋದು, ಕಾಳಿ ಮಾತಾ, ಏನೋ ಘಟನೆಗಳು, ಅವು ಯಾಕೆ ಕಡಿಮೆ ಆದವು? ಯಾಕಂದರೆ ಈಗ ಬೆಳಗ್ಗೆ ಮೊದಲೇನು ಮಾಡ್ತಿರೋ 3-4 ಗಂಟೆವರೆಗೆ ವಿಸರ್ಜನೆ ಆಗ್ತಿತ್ತು. ಈಗ ಸ್ವಲ್ಪ ಅದು ನಾವು ಬೇಗನೆ ಮಾಡ್ತಾ ಇದ್ವಲ್ಲ, ಹೀಗಾಗಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಬೇಗನೆ ನಾವು ವಿಸರ್ಜನೆ ಕಾರ್ಯಕ್ರಮ ಮುಗಿದ್ರಿಂದ ಹೀಗಾಗೆಲ್ಲ ಸ್ವಲ್ಪ ಎಲ್ಲ ಕಡಿಮೆ ಆಗಿದ್ದವು.